ಹೆಲೋ ಫ್ರೆಂಡ್ಸ್ ಆ್ಯಂಡ್ ಬ್ಲೆಸ್ಡ್ ಪೇರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ನನ್ನ ಪುಟ್ಟ ಮಗುವಿನ ಜೊತೆಗಿರುವ ಮಾರ್ನಿಂಗ್ ರುಟೀನನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ದೆನ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನನ್ನ ಸಿಯೋಲ್ ಎದ್ದೇಳೋಕ್ಕಿಂತ ಮುಂಚೆನೇ 1 ಅವರ್ ಬಿಫೋರ್ ನಾನು ಎದ್ದು ನನ್ನ ಒಂದು ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ಅವನು ಎದ್ದೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಅವನು ಎದ್ದಾದಮೇಲೆ ಅವನ ಜೊತೆ ಅವನನ್ನು ನೋಡಿ ಸ್ಮೈಲ್ ಮಾಡಿಬಿಟ್ಟು ಸ್ವಲ್ಪ ಅವನ ಜೊತೆ ನಾನು ಕಡ್ಲಿಂಗ್ ಮಾಡಿ ಸ್ವಲ್ಪ ಮುದ್ದನ್ನೆಲ್ಲ ಮಾಡಿ ಪುಟ್ಟ ಮಗು ಸ್ವಲ್ಪ ಮೂಡ್ ರಿಫ್ರೆಶ್ ಮಾಡೋಕ್ಕೆ ಅಂತ ಅವನ ಜೊತೆ ಅಲ್ಲೇ ಸ್ವಲ್ಪ ಕೂತ್ಕೊಂಡು ಅವನು ನೋಡಿ ಎದ್ದ ತಕ್ಷಣ ಪ್ರೇಯರ್ ಮಾಡೋದು ಅವನಿಗೆ ಹ್ಯಾಬಿಟ್ ಆಗಿದೆ. ಅವನು ಎದ್ದಾದಮೇಲೆ ನಾವು ಅವನ ಜೊತೆ ಅವನು ಬೈಬಲ್ ಓದೋದು ಟ್ರೈ ಮಾಡ್ತಾ ಇದ್ದಾನೆ ನೋಡಿ. ಬೈಬಲ್ ಓದೋದು, ಅದರಲ್ಲಿರೋ ಚಿತ್ರವನ್ನೆಲ್ಲ ಐಡೆಂಟಿಫೈ ಮಾಡಿ ನನಗೆ ಆನ್ಸರ್ ಮಾಡಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ದಟ್ಸ್ ಹೌ ಅವರ್ ಡೇ ವಿಲ್ ಸ್ಟಾರ್ಟ್ ಎವ್ರಿ ಡೇ. ನಾನು ಅದನ್ನು ನೋಡಿ ತುಂಬ ಖುಷಿ ಆಗ್ತೀನಿ. ಅವನಿಗೆ ನಾನು ಪ್ರೇಯರನ್ನು ಕಂಪ್ಲೀಟಾಗಿ ಮುಗಿಸಿ ಮತ್ತು ಹೊರಗಡೆ ಸ್ವಲ್ಪ ಕಾರಿಡೋರಲ್ಲಿ ನೇಚರಲ್ಲಿ ಸ್ವಲ್ಪ ಅವನಿಗೆ ಮೂಡ್ ರಿಫ್ರೆಶ್ ಮಾಡೋಣ ಅಂತ ಹೊರಗಡೆ ಕರ್ಕೊಂಡು ಬಂದು ಕಾರಿಡೋರಲ್ಲಿ ಒಂದು 10-15 ಮಿನಿಟ್ಸ್ ಅವನ ಜೊತೆ ನಾನು ವಾಕ್ ಮಾಡಿ ಅಲ್ಲಿ ಬಂದಿರೋ ಆ್ಯನಿಮಲ್ಸ್ ಆಗಲಿ ಬರ್ಡ್ಸ್ ಆಗಲಿ ಅದನ್ನೆಲ್ಲ ನೋಡಿ ಅವನ್ನೆಲ್ಲ ನೋಡಿ ಅವನು ತುಂಬ ಖುಷಿ ಆಗ್ತಾನೆ. ಅವರು ಮಾಡೋ ಸೌಂಡಿಂದ ಅವನು ಸ್ವಲ್ಪ ಮಿಮಿಕ್ ಮಾಡಿ ಅದನ್ನು ಸೌಂಡ್ ಮಾಡಿ ಹೇಳೋಕ್ಕೆ ಟ್ರೈ ಮಾಡ್ತಾನೆ. ಅದಾದಮೇಲೆ ಅವನಿಗೆ ನೈಟಲ್ಲಿ ಹಾಕಿರೋ ಡೈಪರನ್ನು ಚೇಂಜ್ ಮಾಡ್ತೀನಿ. ನಾನು ಡೈಪರ್ ಸಡನ್ನಾಗಿ ಚೇಂಜ್ ಮಾಡೋದು ಅಥವಾ ಎದ್ದ ತಕ್ಷಣ ಮಕ್ಕಳಿಗೆ ಸ್ನಾನ ಮಾಡಿಸೋದಾಗಲಿ ಅದು ಮಾಡೋಂಗಿಲ್ಲ. ಯಾಕಂದರೆ ಅವನಿಗೆ ನಾನು ಫುಲ್ ಡೇ ಅವನು ಆಟ ಆಡಿಕೊಂಡು ಟಯರ್ಡ್ ಆಗಿರ್ತಾನೆ ಅಂತ ನಾನು ನೈಟಲ್ಲೇ ಅವನಿಗೆ ಸ್ವಲ್ಪ ಬಿಸಿ ನೀರಿಂದ ಬಾಡಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಡ್ರೆಸ್ಸನ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಮಲಗಿಸ್ತೀನಿ. ಅದಕ್ಕೆ ಎದ್ದ ತಕ್ಷಣ ಏನು ಅವನಿಗೆ ಸ್ನಾನ ಮಾಡಿಸೋದಾಗಲಿ ಮತ್ತು ಅವನಿಗೆ ಡೈಪರ್ ಚೇಂಜ್ ಮಾಡಿಸೋದಾಗಲಿ ಅಂತ ಟೆನ್ಷನ್ ತೊಗೊಳ್ಳೋಲ್ಲ. ಡೈಪರು ಕೂಡ ಮಿಡ್ ನೈಟಲ್ಲಿ ಒಂದು ಚೇಂಜ್ ಮಾಡ್ತೀನಿ. ಅದಕ್ಕೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಚೇಂಜ್ ಮಾಡೋದೇನು ಟೆನ್ಷನ್ ಇರೋಂಗಿಲ್ಲ. ಡೈಪರ್ ಚೇಂಜ್ ಆದಮೇಲೆ ಡೈರೆಕ್ಟಾಗಿ ಅವನಿಗೆ ರಿಫ್ರೆಶ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗ್ತೀನಿ. ನನ್ನ ಮಗನಿಗೆ ಇನ್ನೂ ಕಂಪ್ಲೀಟಾಗಿ ಟೀತ್ ಬಂದಿಲ್ಲ. ಅದಕ್ಕೆ ನಾನೇನು ಬ್ರಷ್ ಯೂಸ್ ಮಾಡೋದು ಇನ್ನೂ ಸ್ಟಾರ್ಟ್ ಮಾಡ್ತಾ ಇಲ್ಲ. ಇಯರ್ಸ್, ಮೌತ್, ಫೇಸನ್ನೆಲ್ಲ ಕಂಪ್ಲೀಟನ್ನೆಲ್ಲ ವಾಶ್ ಮಾಡಿಬಿಟ್ಟಾದ್ಮೇಲೆ ಅವನು ಮನೆಯಲ್ಲಿರೋ ಅವ್ರ ಅಜ್ಜಿ ಜೊತೆ ಆಟ ಆಡ್ಕೊತಾ ಇರ್ತಾನೆ. ಆ ಗ್ಯಾಪಲ್ಲಿ ನಾನು ಅವನಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಬ್ರೇಕ್ಫಾಸ್ಟಲ್ಲಿ ಇವತ್ತು ಅವ್ನಿಗೆ ಕೊಟ್ಟಿರೋದು ಉಪ್ಮಾ ಮತ್ತು ಅವ್ರ ಜೊತೆ ಕರ್ಡ್. ನೀವು ಉಪ್ಮಾ ಜೊತೆ ಮತ್ತು ಏನೇನು ಪೇರಪ್ ಮಾಡಿಕೊಡ್ತೀರ ಅದು ಕಮೆಂಟ್ ಬಾಕ್ಸಲ್ಲಿ ನನ್ನನ್ನು ಸಜೆಸ್ಟ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ಅದನ್ನು ಟ್ರೈ ಮಾಡ್ತೀನಿ. ಮತ್ತು ಇದು ಉಪ್ಮಾ ಮತ್ತು ಕರ್ಡ್ ಅವ್ನಿಗೆ ತುಂಬ ಇಷ್ಟ. ನೋಡಿ ಎಷ್ಟು ಇಷ್ಟಪಟ್ಟು ತಿಂತಾ ಇದ್ದಾನೆ. ಅವನು ತಿಂದಾದಮೇಲೆ ನಾನು ಅವ್ನಿಗೆ ಯಾವುದಾದ್ರು ಒಂದು ಫ್ರೂಟ್ ಕೊಡಬೇಕು ಅಂತ ಇವತ್ತು ಬನಾನಾ ಕೊಡಬೇಕು ಅಂತ ಬನಾನಾ ಕೊಟ್ಟೆ. ಬನಾನಾ ಅವನು ತಿಂದಾದಮೇಲೆ ಅವನು ಫುಲ್ ಡೇ ಎಲ್ಲ ಎನರ್ಜೆಟಿಕ್ ಆಗಿರೋಕ್ಕೆ ಒಂದು ಪವರ್ ಪ್ಯಾಕ್ ರೆಡಿ ಆಗಿಬಿಡ್ತು. ಅವನು ಚೆನ್ನಾಗಿ ಆಟ ಆಡ್ಕೊತಾನೆ. ಒಂದು ಪುಟ್ಟ ಟೋಡ್ಲರ್ ಜೊತೆ ಯಾವ ಥರ ಡೇ ಸ್ಪೆಂಡ್ ಆಗುತ್ತೆ ಅಂತ ನೀವು ಎಲ್ಲ ಪೇರೆಂಟ್ಸ್ ಆಲ್ರೆಡಿ ರಿಲೇಟ್ ಮಾಡ್ಬೋದು. ಫುಲ್ ಎನರ್ಜೆಟಿಕ್ ಆಗಿರುತ್ತೆ. ಅವನು ಊಟ ಮಾಡಿಕೊಂಡು ಇನ್ನು ಡೇ ಸ್ಟಾರ್ಟ್ ಮಾಡ್ತಾನೆ. ಫುಲ್ ಆಟ ಆಡೋದು ಅವ್ನ ಟಾಯ್ಸ್ ಜೊತೆ ಮತ್ತು ಸಮ್ಟೈಮ್ಸ್ ಓದ್ಕೊಂಡು ಫುಲ್ ಟಯರ್ಡ್ ಆದಮೇಲೆ ಅವನಿಗೆ ನಾನು ಸ್ನಾನ ಮಾಡಿಸಿ ಬೇಬಿ ಬಾಡಿ ಮಸಾಜ್ ಮತ್ತು ಸ್ನಾನ ಮಾಡಿಸೋದು ಹೇಗೆ ಅಂತ ನೀವು ನೋಡಬೇಕಾಗಿದ್ದರೆ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಅದನ್ನು ಶೂಟ್ ಮಾಡಿ ಮತ್ತೆ ಒಂದು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮತ್ತು ಈ ಕೊನೆವರೆಗೂ ನಮ್ಮ ವಿಡಿಯೋವನ್ನು ನೋಡಿದಕ್ಕೋಸ್ಕರ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಸೋ ಮಚ್.